Good morning student. Welcome to the accounts class of PUC second year. Today I am going to deal with the section D questions asked in your preparatory examination. So before going to solve this problem, first we have to analyze the problem. After that we move for the solution. So here following are the balance sheet and receipts and payment account of Central Literacy Belgavi. Balance sheet as on 31st/3/2020. So they are given the opening balance sheet. The opening balance sheet is 31st/3/2021, or it is also called as a 1/4/2020. The liabilities rupees, assets rupees, outstanding rent 200, capital fund 23,800, and the total 24,000 in the liability side. In the asset side, cash in hand 1400 and books 14,000, furniture 8,000, and outstanding subscription 600. The total 24,000. This is a opening balance sheet, and this balance sheet is used for the preparation of income and expenditure account and balance sheet. So next, receipts and payment account is also given for the year ending 31st/3/2021. The receipts are the balance brought down, subscription, entrance fees, sale of old newspapers, sundry receipts, donations. These are all are called as a receipts. And the payment, rent, printing, office expenses, books bought, and they are also given the date, investment, balance carried on. And here in a receipts and payment account is a combination of the two things or the two items. One is a capital as well as the receipt. So the receipt side consisting the revenue receipts and capital receipts, the payment side consisting revenue payments, capital payments. So you should keep one point. ಹಾಗಾದರೆ ಇಲ್ಲಿ ರಿಸಿಪ್ಟ್ಸ್ ಸೈಡ್ ಏನಿರ್ತದೆ ರೀ, ಕ್ಯಾಪಿಟಲ್ ಐಟಮ್ಸ್, ರೆವೆನ್ಯೂ ಅಸೆಟ್ ಅಂದರೆ ಕ್ಯಾಪಿಟಲ್ ರಿಸಿಪ್ಟ್ನು ಕೂಡ ಇರ್ತಾವೆ, ಆಮೇಲೆ ರೆವೆನ್ಯೂ ರಿಸಿಪ್ಟ್ಸ್ನು ಇರ್ತಾವೆ. ನೆಕ್ಸ್ಟ್ ಪೇಮೆಂಟ್ ಸೈಡ್ ರೆವೆನ್ಯೂ ಪೇಮೆಂಟ್ಸ್, ಕ್ಯಾಪಿಟಲ್ ಪೇಮೆಂಟ್ಸ್, ಇವೆರಡೂ ಐಟಮ್ಸ್ ಇಲ್ಲಿ ಇರ್ತಾವೆ. ಬಟ್ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಓನ್ಲಿ ವಿ ಪಿಕ್ ದ ರೆವೆನ್ಯೂ ಪೇಮೆಂಟ್ಸ್ ಆ್ಯಂಡ್ ರೆವೆನ್ಯೂ ರಿಸಿಪ್ಟ್ಸ್, ಅದನ್ನಷ್ಟೇ ನಾವಿಲ್ಲಿ ತೊಗೊಳ್ಬೇಕು. ಆ ಪಾಯಿಂಟ್ ಒಂದು ನಿಮಗೆ ಏನಾಗಿರ್ಬೇಕು ರೀ, ನೆನಪಿರ್ಬೇಕು. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇದೆ. ಔಟ್ಸ್ಟ್ಯಾಂಡಿಂಗ್ ರೆಂಟ್ ಈಸ್ ಆ್ಯಡೆಡ್ ಟು ದಿ ರೆಂಟ್ ವಾಟ್ ಎವರ್ ದೇ ಆರ್ ಗಿವನ್ ಇನ್ ದಿ ಪ್ರಾಬ್ಲಮ್. ಇದನ್ನು ನಾವೇನು ಮಾಡಬೇಕಾ, ಆ್ಯಡ್ ಮಾಡಬೇಕಾ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ರಿಸಿವೇಬಲ್ ಫಾರ್ ದ ಇಯರ್ 2021 400 ಅಂತ ಹೇಳ್ಯಾರ. ಹಾಗಾದರೆ ಪ್ರತಿ ಸಲ ನಾವು ಪ್ರಾಬ್ಲಮ್ ಒಳಗೆ ಏನು ನೋಡ್ತಿದ್ವಿ ಅಂತಂದರೆ ಡೈರೆಕ್ಟ್ಲಿ ದೇ ಆರ್ ಗಿವನ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ ದ ಇಯರ್ ಎಂಡಿಂಗ್ ಅಂತ ಕೊಡ್ತಿದ್ರು. ಬಟ್ ಈ ಪ್ರಾಬ್ಲಮ್ ಒಳಗೆ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಸಬ್ಸ್ಕ್ರಿಪ್ಷನ್ ರಿಸಿವೇಬಲ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಓಕೆ, ಹಾಗಾದರೆ ಇಲ್ಲಿ ನೋಡಿರಿ, ಪ್ರತಿ ಪ್ರಾಬ್ಲಮ್ ಒಳಗೆ ನಾವು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ ದ ಇಯರ್ ಎಂಡಿಂಗ್ ಅಂತ ನಮ್ಗೆ ಫಟ್ನ ಫ್ಲ್ಯಾಶ್ ಆಗ್ತಿತ್ತು. ಇದನ್ನು ನಾವು ಸಬ್ಸ್ಕ್ರಿಪ್ಷನ್ ಒಳಗೆ ಆ್ಯಡ್ ಮಾಡ್ತಿದ್ವಿ. ಬಟ್ ನಿಮಗೆ ಏನು ರೀ ಟ್ವಿಸ್ಟ್ ಮಾಡೋ ಸಂಬಂಧ ಅವ್ರೇನು ಕೇಳ್ಯಾರ, ಸಬ್ಸ್ಕ್ರಿಪ್ಷನ್ ರಿಸಿವೇಬಲ್, ದ ರಿಸಿವೇಬಲ್ ವರ್ಡ್ ಈಸ್ ಅ ಡ್ಯೂ. ಇದೇನು ರೀ, ಇದು ಡ್ಯೂ ಇದ್ದಂಗೆ ಅಮೌಂಟ್. ಸೊ ಅದನ್ನು ನಾವೇನು ಮಾಡಬೇಕಾ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಟ್ರೀಟ್ ಮಾಡಬೇಕಾ. ಇನ್ನು ಸಬ್ಸ್ಕ್ರಿಪ್ಷನ್ ಫಾರ್ ದ ಇಯರ್ 21-22, ಹಾಗಾದರೆ ಇದು ನೆಕ್ಸ್ಟ್ ಇಯರ್ ಸಬ್ಸ್ಕ್ರಿಪ್ಷನ್ ಆಗದ. ಹಾಗಾದರೆ ಇಲ್ಲಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಕೊಡೋಕ್ಕಿಂತ ಏನು ರೀ ಬದಲು ಅವ್ರು ಏನು ಕೊಟ್ಟಿದ್ದಾರೆ, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಫಾರ್ ದ ಇಯರ್ ಎಂಡಿಂಗ್ ಅಂತ ಕೊಟ್ಟಾರ 800. ಹಾಗಾದರೆ ದ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆರ್ ದ ಸಬ್ಸ್ಕ್ರಿಪ್ಷನ್ ರಿಸೀವೇಬಲ್ ಈಸ್ ಆ್ಯಡೆಡ್ ಆ್ಯಂಡ್ ದ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಫಾರ್ ದ ಇಯರ್ 21 ಈಸ್ ಡಿಡಕ್ಟೆಡ್ ಇನ್ ದಿ ಸಬ್ಸ್ಕ್ರಿಪ್ಷನ್ ಅಮೌಂಟ್, ದಟ್ ಈಸ್ 800 rupees. Next, half of the donation and entrance fees to be capitalized. ಇಲ್ಲಿ ಜಸ್ಟ್ ಏನಾದರೂ ಸ್ಪೆಸಿಫಿಕ್ ಪರ್ಪಸ್ ಡೊನೇಷನ್ ಕೊಟ್ಟಿದ್ರೆ ಅದನ್ನು ನಾವು ಡೈರೆಕ್ಟಾಗಿ ಕ್ಯಾಪಿಟಲ್ ಅಂತ ಟ್ರೀಟ್ ಮಾಡ್ತಿದ್ವಿ. ಬಟ್ ಇಲ್ಲಿ ಏನಾಗಿದೆ, ಜಸ್ಟ್ ಡೊನೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿರಲಿಲ್ಲ ಅಂದರೆ ದ್ಯಾಟ್ ಐಟಮ್ ಈಸ್ ಟ್ರೀಟೆಡ್ ಆಸ್ ಅ ಡೈರೆಕ್ಟ್ಲಿ ರೆವೆನ್ಯೂ. ಬಟ್ ದೇ ಆರ್ ಗಿವನ್ ದ ಅಡ್ಜಸ್ಟ್ಮೆಂಟ್ ಆಸ್ ಅ ಹಾಫ್ ಆಫ್ ದ ಡೊನೇಷನ್ ಆ್ಯಂಡ್ ಎಂಟ್ರೆನ್ಸ್ ಫೀಸ್ ಟು ಬಿ ಕ್ಯಾಪಿಟಲೈಸ್. ಮೀನ್ಸ್ ದ ಹಾಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಆ್ಯಂಡ್ ದ ಡೊನೇಷನ್ ಅಮೌಂಟ್ is credited or is taken in the income side of the income and expenditure account as well as the in the balance sheet. Balance sheet ಒಳಗೆ 50% ತೊಗೋಬೇಕಾ, ಆಮೇಲೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಒಳಗೆ 50% ತೊಗೋಬೇಕಾ.
ನೆಕ್ಸ್ಟ್ ಡೆಪಾಸಿಟ್ ಬುಕ್ಸ್ ಅಟ್ 10% ಅಂತ ಹೇಳ್ಯಾರ. ಡೆಪಾಸಿಷನ್ ಚಾರ್ಜ್ ಮಾಡ್ಬೇಕು ರೀ ಬುಕ್ಸ್ ಮ್ಯಾಗ 10%. ಹೆಂಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನಾ ಇಲ್ಲಿ ನಿಮಗೆ ತೋರಿಸ್ತೇನೆ ನೋಡಿರಿ. ಫಸ್ಟ್ income and expenditure account, income and expenditure account for the year end 31st/3/2021. okay, this is a format of income and expenditure account. This is debit side and this is credit side. This side is called as a expenditure side, and this is rupees, income and rupees. ಹಾಗಾದ್ರೆ ಇದು ಫಾರ್ಮ್ಯಾಟ್ ಆಗ್ಯದ ರೀ ಎನ್ ಪಿ ಒದ. ಈ ಫಾರ್ಮ್ಯಾಟ್ ಒಳಗೆ ನಾವು ಫಸ್ಟ್ ಎಕ್ಸ್ಪೆಂಡಿಚರನ್ನು ಎಂಟ್ರಿ ಮಾಡೋಣ. ಎಕ್ಸ್ಪೆಂಡಿಚರನ್ನು ಎಂಟ್ರಿ ಮಾಡಿದ ಮುಂದೆ ಜಸ್ಟ್ ಯು ಅಬ್ಸರ್ವ್ ದಿ ಎಕ್ಸ್ಪೆಂಡಿಚರ್ ಅಂದರೆ ಏನು ರೀ, ಕ್ಯಾಶ್ ಔಟ್ಫ್ಲೋ ಫ್ರಮ್ ದಿ ಆರ್ಗನೈಜೇಷನ್. ಕ್ಯಾಶ್ ಆರ್ಗನೈಜೇಷನಿಂದ ಔಟ್ಫ್ಲೋ ಏನು ಆಗ್ತೈತಲ್ಲ ಅದ್ರಾಗೂ ಓನ್ಲಿ the recurring in nature. Recurring in nature means the revenue receipts are only posted to the expenditure side of the income and expenditure account. Revenue payments ಗಳನ್ನ ಮಾತ್ರ ನಾವು ಎಕ್ಸ್ಪೆಂಡಿಚರ್ ಸೈಡ್ ಏನು ಮಾಡಬೇಕಾ, ತೋರಿಸ್ಬೇಕಾ. ಸೊ ಇಲ್ಲಿ ಪೇಮೆಂಟ್ ಸೈಡ್ ಏನಿದೆಲ್ಲ, ಈ ಪೇಮೆಂಟ್ ಸೈಡದ ಅಮೌಂಟ್ ಏನ್ರಿ ಐಟಮ್ಸ್ ಎಲ್ಲ ಎಲ್ಲಿ ಪೋಸ್ಟ್ ಆಗ್ತಾವ, ಎಕ್ಸ್ಪೆಂಡಿಚರ್ ಪೋಸ್ಟ್ ಆಗ್ತಾವ. ರಿಸಿಪ್ಟ್ ಸೈಡ್ ಐಟಮ್ಸ್ ಎಲ್ಲ ಎಲ್ಲಿ ಪೋಸ್ಟ್ ಆಗ್ತಾವ, ಇನ್ಕಮ್ ಸೈಡ್ ಪೋಸ್ಟ್ ಆಗ್ತಾವೆ. ಇದು ನಿಮ್ಗೆ ನೆನಪಿರಲಿ. ಈಗ ಫಸ್ಟ್ ನಾವು ಪೇಮೆಂಟ್ ಸೈಡ್ ಐಟಮ್ಸನ್ನು ಇಲ್ಲಿ ತೊಗೊಳ್ಳೋಣ. ಬಟ್ ಇದ್ರೊಳಗೂ ಕೂಡ ರೂಟೀನ್ ಎಕ್ಸ್ಪೆನ್ಸಸ್ ಯಾವಿರ್ತಾವೆ, ಪದೇ ಪದೇ ಆಗ್ತಕ್ಕಂಥ ಎಕ್ಸ್ಪೆನ್ಸಸ್ಗಳನ್ನು ಮಾತ್ರ ನಾವು ಇಲ್ಲಿ ಏನು ಮಾಡಬೇಕಾ, ಎಂಟ್ರಿ ಮಾಡಬೇಕು. ಓಕೆ, ಸೊ ಇಲ್ಲಿ ಫಸ್ಟ್ ನೋಡ್ರಿ, ಟು ರೆಂಟ್ ತೊಗೋತೀನಿ. ಟು ರೆಂಟ್ ತೊಗೊಂಡು ಎಷ್ಟದ ರೀ, ಅದು 2400. ನಾ ಇನ್ನರ್ ಕಾಲಮ್ ತೊಗೋತೇನೆ. ಯಾಕಂತಂದರೆ ದೇರ್ ವಾಸ್ ಒನ್ ಅಡ್ಜಸ್ಟ್ಮೆಂಟ್ ಇನ್ ರಿಲೇಟಿಂಗ್ ಟು ರೆಂಟ್, ದಟ್ ಈಸ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ 31st/3/2021 ವಾಸ್ 300. ಹಾಗಾದ್ರೆ 300 rupees ರೆಂಟ್ ಕೊಡೋದು ನಮ್ದು ಏನದ ಬಾಕಿ ಅದ. ಹಾಗಾದರೆ ಆದ್ದರಿಂದ ದಟ್ ಶುಡ್ ಬಿ ಆ್ಯಡೆಡ್ ಹಿಯರ್. ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ 300. ಹಾಗಾದರೆ ಎಷ್ಟಾಯ್ತು ರೀ, ಇದು 2700 ಆಯಿತಾ. ಇದು ಇಲ್ಲಿಗೆ ಮುಗಿದಿಲ್ರಿ. ಇಲ್ಲಿ ಒಂದು ಐಟಮ್ ಇದೆ ನೋಡಿರಿ, ಔಟ್ಸ್ಟ್ಯಾಂಡಿಂಗ್ ರೆಂಟ್ 200 ಇದೆ. ಹಾಗಾದರೆ ದಿಸ್ ಈಸ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಗಿವನ್ ಇನ್ ದ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ದ ಅಡ್ಜಸ್ಟ್ಮೆಂಟ್ ಈಸ್ ಅ ಇಯರ್ ಎಂಡಿಂಗ್ ಐಟಮ್. ಸೊ ದ ಇಯರ್ ಎಂಡಿಂಗ್ ಐಟಮನ್ನು ನಾವು ಆ್ಯಡ್ ಮಾಡಿದ್ದೀವಿ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂದರೆ ಯು ಶುಡ್ ಬಿ ಡಿಡಕ್ಟೆಡ್ ದ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಒಳಗೆ ಕೊಟ್ಟಿರ್ತಕ್ಕಂಥ ಐಟಮ್ಸನ್ನು ನೀವೇನು ಮಾಡಬೇಕಾ, ಡಿಡಕ್ಟ್ ಮಾಡಬೇಕಾ. ಸೊ ಲೆಸ್ ಇದು ಎಂಡ್ ಆಫ್ ದ ಇಯರ್ ಬರ್ತೀನಿ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ. ರೆಂಟ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಎಷ್ಟಿದೆ ರೀ, ಔಟ್ಸ್ಟ್ಯಾಂಡಿಂಗ್ ರೆಂಟ್ 200 ಇದೆ. ಅದನ್ನು ಲೆಸ್ ಮಾಡ್ತೀನಿ. ಔಟರ್ ಕಾಲಮ್ 2500 ಇರ್ತೇನೆ. ಇದೇನಾತ, ಇವಾಗ ನಮ್ಗೆ ಔಟ್ರ್ ಕಾಲಮ್ 2500 rupees ಬಂತು. ಒಂದು ಐಟಮ್ ಏನಾಯ್ತು ರೀ, ಕಂಪ್ಲೀಟ್ ಆಯ್ತಾ. ನೆಕ್ಸ್ಟ್ ಏನು ತೊಗೋತೀನಿ, ಪ್ರಿಂಟಿಂಗ್. ಅಂದರೆ ಪ್ರಿಂಟಿಂಗ್ ರಿಲೇಟೆಡ್ ಏನೂ ಅಡ್ಜಸ್ಟ್ಮೆಂಟ್ ಇಲ್ಲಪ್ಪ ಅಂತಂದರೆ ಆ ಎಕ್ಸ್ಪೆನ್ಸಸ್ಗಳನ್ನು ಡೈರೆಕ್ಟಾಗಿ ನಾವಿಲ್ಲಿ ಏನು ಮಾಡಬೇಕಾ, ತೊಗೋಬೇಕು. ಪ್ರಿಂಟಿಂಗ್ ಎಕ್ಸ್ಪೆನ್ಸ್ ಎಷ್ಟಿದೆ, 1200. ನೆಕ್ಸ್ಟ್ ಟು ಆಫೀಸ್ ಎಕ್ಸ್ಪೆನ್ಸಸ್, ಆಫೀಸ್ ಎಕ್ಸ್ಪೆನ್ಸಸ್ 2800. ನೆಕ್ಸ್ಟ್ ಬುಕ್ಸ್ ಬಾಟ್ ಇದೆ. ಬುಕ್ಸ್ ಬಾಟ್ ಈಸ್ ಎನ್ ಕ್ಯಾಪಿಟಲ್ ಐಟಮ್ಸ್, ಅದನ್ನು ತೊಗೊಳ್ಬಾರ್ದು. ಇನ್ವೆಸ್ಟ್ಮೆಂಟ್ ಇದೆ, ಅದನ್ನು ತೊಗೊಳ್ಬೇಡ್ರಿ. ಬ್ಯಾಲೆನ್ಸ್ ಇದೆ, ಅದನ್ನು ತೊಗೊಳ್ಕೊಡ್ದು. ಓನ್ಲಿ ರೆವಿನ್ಯೂ ಐಟಮ್ಸನ್ನು ಮಾತ್ರ ನಾವು ಇಲ್ಲಿ ಏನು ಮಾಡಬೇಕಾ, ತೊಗೋಬೇಕಾ. ಹಾಗಾದರೆ ರೆವಿನ್ಯೂ ಐಟಮ್ಸ್ ಮೀನ್ಸ್ ದೇರ್ ಆರ್ ಇನ್ ರೆಗ್ಯುಲರ್ ಇನ್ ನೇಚರ್ ಆರ್ ರಿಕರಿಂಗ್ ಇನ್ ನೇಚರ್, ಪದೇ ಪದೇ ಆಗ್ತಕ್ಕಂಥ ಖರ್ಚುಗಳು. ಈಗ ನೆಕ್ಸ್ಟ್ ಅಡ್ಜಸ್ಟ್ಮೆಂಟನ್ನು ಆಮೇಲೆ ನೋಡೋಣ ನಾವು ಡೆಪೋಸಿಷನ್ಗೆ ಸಂಬಂಧಪಟ್ಟಂತೆ. ಈಗ ಜಸ್ಟ್ ಪೇಮೆಂಟ್ಸ್ ಒಳಗಿನ ಪೋಸ್ಟಿಂಗ್ ಏನು ಮಾಡಿದಲ್ಲ ಅದೇ ರೀತಿ ರಿಸಿಪ್ಟ್ಸ್ಗಳ ಐಟಮ್ಸನ್ನು ನಾವು ಇನ್ಕಮ್ ಸೈಡ್ ಏನು ಮಾಡೋಣ, ಪೋಸ್ಟಿಂಗ್ ಮಾಡೋಣ. ಫಸ್ಟ್ ಬ್ಯಾಲೆನ್ಸ್ ಇದೆ, ಬ್ಯಾಲೆನ್ಸ್ ತೊಗೊಳ್ಕೊಡಿದ್ರಿ. ನೆಕ್ಸ್ಟ್ ಏನು ಮಾಡೋದ, ಬಾಯ್. ಇಲ್ಲಿ ಬಾಯ್ ಸಬ್ಸ್ಕ್ರಿಪ್ಷನ್. ಇದು ಏನಾಗಿದೆ, ರೆವಿನ್ಯೂ ಇನ್ಕಮ್ ಆಗಿದೆ. ಸಬ್ಸ್ಕ್ರಿಪ್ಷನ್ ಎಷ್ಟಿದೆ, 12,000 ಇದೆ. ಸಬ್ಸ್ಕ್ರಿಪ್ಷನ್ 12,000 ಇದೆ. ಹಾಗಾದರೆ ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್
ಎಂಡ್ ಆಫ್ ದ ಇಯರ್ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರಲ್ಲ, ಎಷ್ಟು ಕೊಟ್ಟಿದ್ದಾರೆ ಅಂತಂತಂದರೆ 400 ರೂಪೀಸ್. ರಿಸೀವೇಬಲ್ ಅಂತ ಏನು ಕೊಟ್ಟಿದ್ದಾರಲ್ರಿ ಅದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆಗಿದೆ. ಹಾಗಾದರೆ ಇದು ಎಷ್ಟಾಯಿತು? 12,400 ಆಯಿತು. ನೆಕ್ಸ್ಟ್ ನಾವೇನು ಮಾಡಬೇಕಾ? ಲೆಸ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಅಡ್ವಾನ್ಸ್ ಏನು ಸಬ್ಸ್ಕ್ರಿಪ್ಷನ್ ಇದೆಯಲ್ಲ ಅದನ್ನು ನಾವೇನು ಮಾಡಬೇಕಾ? ಲೆಸ್ ಮಾಡಬೇಕಾ. ಇದು ಕೂಡ ಎಂಡ್ ಆಫ್ ದ ಇಯರ್ ಕೊಟ್ಟಿದ್ದು, ಹೌದಾ? ಸೊ ಆದಷ್ಟು ಅದ ರೀ 800 ರೂಪೀಸ್ ಅದ. ಅದನ್ನು ನಾವು ಇದ್ರೊಳಗೆ ಲೆಸ್ ಮಾಡಿದ್ವು ಅಂತಂದರೆ ಇಲ್ಲಿ ಎಷ್ಟು ಬರ್ತದೆ? ನಮ್ದು 11,600 ರೂಪೀಸ್ ಬರ್ತದೆ. ಹಾಗಾದರೆ ಇಲ್ಲಿಗೆ ನಮ್ಗೆ ಮುಗಿಲಿಲ್ಲ. ಇಲ್ಲಿ ಒಂದಿದೆ ನೋಡಿರಿ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 600. ಹಾಗಾದರೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಎಟ್ ದ ಎಂಡ್ ಆಫ್ ದ ಇಯರ್ ಆ್ಯಡ್ ಮಾಡಿದ್ವಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಎಟ್ ದ ಬಿಗಿನಿಂಗ್ ಆಫ್ ದ ಇಯರ್. ಬಿಗಿನಿಂಗ್ ಆಫ್ ದ ಇಯರ್ ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರೋದಿಲ್ಲ, ಬಿಗಿನಿಂಗ್ ಆಫ್ ದ ಇಯರ್ ಅಂತ ಹೇಳ್ತೇವೆ. ಸೊ ಲೆಸ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ದಿ ಬಿಗಿನಿಂಗ್ ಆಫ್ ದ ಇಯರ್ 600. ನಾನು ಏನು ಮಾಡ್ತೀನಿ? ಇಲ್ಲಿ ಲೆಸ್ ಮಾಡ್ತೀನಿ. ಎಷ್ಟು ಐತ್ರಿ? ಔಟರ್ ಕಾಲಮ್ 11,000 ರೂಪೀಸ್ ಉಳೀತು, ಹೌದಾ? ಇನ್ನು ನೆಕ್ಸ್ಟ್ ಐಟಮ್ಸ್ ಏನೈತಿ ರಿಸಿಪ್ಟ್ ಸೈಡ್ ಅಂತಂತಂದ್ರೆ ಎಂಟ್ರೆನ್ಸ್ ಫೀಸ್ ಇದೆ. ಹಾಗಾದರೆ ಎಂಟ್ರೆನ್ಸ್ ಫೀಸ್ ರಿಲೇಟೆಡ್ ಒಂದು ಅಡ್ಜಸ್ಟ್ಮೆಂಟ್ ಐತ್ರಿ. ಏನಂದ್ರೆ ಹಾಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಈಸ್ ಟು ಬಿ ಕ್ಯಾಪಿಟಲೈಸ್ಡ್ ಅಂತ ಹೇಳಿದಾರೆ. ಸೊ ಹಾಫ್ ಕ್ಯಾಪಿಟಲ್ ಆಯ್ತು ಅಂದ್ರೆ ಹಾಫ್ ಏನಾಯ್ತು? ರೆವಿನ್ಯೂ ಆಯ್ತು. ಹಾಗಾದರೆ ಟೋಟಲ್ ಎಂಟ್ರೆನ್ಸ್ ಫೀಸ್ ಎಷ್ಟದ? 2,000 ಅದ. ಅದ್ರದ್ದು ಹಾಫ್ ಮಾಡಿರಿ ಅಂತಂದ್ರೆ ಎಷ್ಟು ಬರ್ತದೆ? ಇದು 1,000 ರೂಪೀಸ್ ಬರ್ತದೆ. ಇದೇ ರೀತಿ ಬಾಯ್ ಡೊನೇಷನ್ನು ಕೂಡ ಏನಾಗ್ತದೆ? ಹಾಫ್ ನಾವು ರೆವಿನ್ಯೂ ಅಂತ ಟ್ರೀಟ್ ಮಾಡಬೇಕಾ. ಹಾಗಾಗಿ ದ ಡೊನೇಷನ್ ವ್ಯಾಲ್ಯೂ ಎಷ್ಟದ? 4,000 ಅದ. ಅದನ್ನು 1/2 ಮಾಡಿದರೆ 2,000 ರೂಪೀಸ್ ಬರ್ತದೆ. ನೆಕ್ಸ್ಟ್ ಏನು ಬರ್ತದಪ್ಪ ಅಂತಂತಂದರೆ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್. ಅದು ಕೂಡ ಏನು ರೀ? ರೆವಿನ್ಯೂ ಐಟಮ್. ಬಾಯ್ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್. ಹಾಗಾದ್ರೆ ಅದೆಷ್ಟು ಅದ ರೀ? 1,000 ರೂಪೀಸ್ ಅದ. ಹಾಗಾದ್ರೆ ಇಲ್ಲಿಗೆ ನಮ್ದು ಏನಾಯ್ತಾ? ಇನ್ಕಮ್ಸ್ ಕಂಪ್ಲೀಟ್ ಆಯ್ತಾ. ಇನ್ನು ಎಕ್ಸ್ಪೆಂಡಿಚರ್ ಸೈಡ್ ಒಳಗೆ ಅಡ್ಜಸ್ಟ್ಮೆಂಟ್ ಒಳಗೆ ನೋಡಿರಿ, ಒಂದೇದ ರೆಂಟ್ ಆ್ಯಡ್ ಮಾಡಿದ್ದೇವೆ, ಸಬ್ಸ್ಕ್ರಿಪ್ಷನ್ ರಿಸೀವೇಬಲ್ ಅದನ್ನು ಕೂಡ ಆ್ಯಡ್ ಮಾಡೇವಿ. ಇದನ್ನು ಲೆಸ್ ಮಾಡೇವಿ. ಅಡ್ವಾನ್ಸ್ ಹಾಫ್ ಆಫ್ ದ ಡೊನೇಷನ್ ಅದು ಅಡ್ಜಸ್ಟ್ಮೆಂಟ್ ಮುಗ್ದ. ಈಗ ನೆಕ್ಸ್ಟ್ ಏನದ? ಡೆಪೋಸಿಷನ್ ಆಫ್ ದಿ ಬುಕ್ಸ್ ಇದೆ. ಆ ಡೆಪೋಸಿಷನ್ ಈಸ್ ಆಲ್ವೇಸ್ ಈಸ್ ಟ್ರೀಟೆಡ್ ಆ್ಯಸ್ ಅ ಎಕ್ಸ್ಪೆನ್ಸಸ್. ಸೊ ಅದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ, ಅಥವಾ ನಾನ್ ಕ್ಯಾಶ್ ಎಕ್ಸ್ಪೆನ್ಸ್ ಅಂತ ಹೇಳ್ತೀವಿ. ಟು ಡೆಪೋಸಿಷನ್ ಆನ್ ವಿಚ್ ಅಸೆಟ್ಸ್? ಯಾವ ಅಸೆಟ್ ಮ್ಯಾಗ ಹೇಳ್ಯಾರ ಇವರ? ಬುಕ್ಸ್ ಮ್ಯಾಗ ಹೇಳ್ಯಾರ. ಬಟ್ ಬುಕ್ಸ್ನ್ಯಾಗ ಮಾಡೋದು ಮುಂದೆ ನಾವಿಲ್ಲಿ ಒಂದು ಪಾಯಿಂಟ್ ನೆನಪಿಟ್ಕೋಬೇಕಾ. ಏನು ಅಂದರೆ ದೇ ಆರ್ ಗಿವನ್ ದ ಬುಕ್ಸ್ ಅಮೌಂಟ್ ಇನ್ ಅ ಬಿಗಿನಿಂಗ್ ಆಫ್ ದ ಇಯರ್ ಆಸ್ ವೆಲ್ ಆಸ್ ದಿ ಇನ್ ದಿ ಪೇಮೆಂಟ್ ಸೈಡ್ ಆಫ್ ದಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಇನ್ ದಿ ಬಿಗಿನಿಂಗ್ ಆಫ್ ದಿ ಇಯರ್ 14,000 ಅದಲ್ಲ ರೀ. ಅದ್ರ ಮ್ಯಾಗ ನಾವೇನು ಮಾಡಬೇಕಾ? 14,000 ಮ್ಯಾಗ 10% ಬೈ 100 ಮಾಡಿ ಇದಕ್ಕೆ ಒಂದು ವರ್ಷದ ನಾವೇನು ಮಾಡಬೇಕಾ? ಕೊಡಬೇಕು ಡೆಪೋಸಿಷನನ್ನು. ಮತ್ತು ಇನ್ನೊಂದು ಬುಕ್ಸ್ ಏನು ಪರ್ಚೇಸ್ ಮಾಡ್ಯಾರಲ್ಲ ಆ ಬುಕ್ಸ್ ಮ್ಯಾಗ ಅವ್ರು ಯಾವಾಗ ಪರ್ಚೇಸ್ ಮಾಡ್ಯಾರ ಅಲ್ಲಿಂದ ಇಯರ್ ಎಂಡ್ ಒಟ್ಟ ಮಾತ್ರ ನಾವೇನು ಮಾಡಬೇಕಾ? ಡೆಪೋಸಿಷನ್ ಚಾರ್ಜ್ ಮಾಡಬೇಕಾ. ಹಾಗಾದರೆ ಅದು ಎಷ್ಟು ಅದ ರೀ? ಅಮೌಂಟ 10,000 ಅದ. ಹಾಗಾದರೆ ಇದಕ್ಕೂ ಮ್ಯಾಗ 10% ಬೈ 100. ಬಟ್ ಇಲ್ಲಿ ಒಂದು ಇಯರ್ ನಾವು ಕೊಡೋಂಗಿಲ್ಲ. ಯಾಕಂತಂದರೆ ದ ಡೇಟ್ ಎಷ್ಟದೆ? ಇಲ್ಲಿ 39 ಇದೆ. 9 ಮಂತನ್ನು ಬಿಡ್ರಿ. ಸೊ 10, 11, 12, 1, 2, 3 6 ಮಂತ್ ಅಷ್ಟೇ ನಾವಿಲ್ಲಿ ಏನು ಮಾಡಬೇಕಾ? ಡೆಪೋಸಿಷನನ್ನು ಕೊಡಬೇಕಾಗ್ತದೆ. ಸೊ ಮಾಡಿದರೆ 10,000 ಮ್ಯಾಗ ನಾವು ಒಂದು ವರ್ಷದ ಮಾಡಿದರೆ 1,000 ಬರುತ್ತೆ. ಹಾಗಾದರೆ ಇದು ಅದರ ಹಾಫ್ ಅಂತಂತಂದರೆ 500 ರೂಪೀಸ್ ಬರುತ್ತೆ. ಹಾಗಾದರೆ ಇದು ಏನಪ್ಪ ಅಂತಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಸ್ಟೇಟ್ಮೆಂಟ್ ಆಗ್ಯದ. ಇನ್ನು ನೆಕ್ಸ್ಟ್ ಟೋಟಲ್ ಮಾಡಿ ಬ್ಯಾಲೆನ್ಸಿಂಗ್ ಫಿಗರನ್ನು ಫೈಂಡ್ ಔಟ್ ಮಾಡಬೇಕಾ, ಹೌದಾ? ಹಾಗಾದರೆ ಇಲ್ಲಿ ಟೋಟಲ್ ಏನಾಗುತ್ತೆ ಅಂದರೆ ದ ಕ್ರೆಡಿಟ್ ಸೈಡ್ ಟೋಟಲ್ ಈಸ್ ಮೋರ್ ದೆನ್ ಕಂಪೇರ್ ಟು ದ ಡೆಬಿಟ್ ಸೈಡ್. ದ ಡಿಫ್ರೆನ್ಸ್ ಈಸ್ ಕಾಲ್ಡ್ as surplus. The debit side total is more than credit side. The difference is called as a deficit. ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದ ಡೆಬಿಟ್ ಸೈಡ್ ಕಮ್ಮಿ ಇತ್ತಂದ್ರೆ ಇಲ್ಲಿ ಡಿಫ್ರೆನ್ಸ್ ಏನು ಬರೋದಿಲ್ಲ, ಅದೇನ ಪ್ರಾಫಿಟ್ ಅಥವಾ ಸರ್ಪ್ಲಸ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಸರ್ಪ್ಲಸ್ ಯೂಸ್ ಮಾಡಬೇಕು, ಯಾಕಂದರೆ ದಿಸ್ ಇಸ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಇರೋದ್ರಿಂದ. ಹಾಗಾದರೆ ಇಲ್ಲಿ ಟೋಟಲ್ ಎಷ್ಟು ಬರ್ತದಪ್ಪ ಅಂತಂತಂದರೆ 15,600 ಟೋಟಲ್ ಬರ್ತದೆ. 15,600. ಹಾಗಾದರೆ ಈ 15,600 ಡೆಬಿಟ್ ಸೈಡ್ ಎಲ್ಲ ಐಟಮ್ಸನ್ನು ಆ್ಯಡ್ ಮಾಡಿದರೆ 8,400 ಬರ್ತದೆ. 15,600 8,400 ಲೆಸ್ ಮಾಡಿದರೆ 7,200 ಈಸ್ ಟ್ರೀಟೆಡ್ ಆ್ಯಸ್ ಅ ಸರ್ಪ್ಲಸ್. ಹಾಗಾದರೆ ಸರ್ಪ್ಲಸ್ ಎಷ್ಟು ಬಂತು ನಮ್ದು? 7,200 ಬಂತು. ಓಕೆ, ಹಾಗಾದರೆ ದಿಸ್ ಈಸ್ ಆಲ್ ಅಬೌಟ್ ದಿ ಪ್ರಿಪ್ರೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಇನ್ನು ನೆಕ್ಸ್ಟ್ ನಾವು ಎದಕ್ಕೆ ಹೋಗೋಣ ಅಂದರೆ ಬ್ಯಾಲೆನ್ಸ್ ಶೀಟ್ ಹಾಕೋಣ ರೀ.
ಬ್ಯಾಲೆನ್ಸ್ ಶೀಟ್ ಮತ್ತು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಎರಡೂ ಸೇರಿ ನಿಮಗೆ ಏನಾಗ್ತದೆ 12 ಮಾರ್ಕ್ಸ್ ಇರ್ತದೆ ಫಾರ್ ದ ಇಯರ್ ಎಂಡಿಂಗ್. ಓಕೆ, ದಿಸ್ ಇಸ್ liability side and rupees, assets rupees. ಈಗ ನೋಡ್ರಿ liability side ಫಸ್ಟ್ ಈ ಬ್ಯಾಲೆನ್ಸ್ ಶೀಟನ್ನು ಹಾಕೋದು ಮುಂದೆ ನೀವು ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಅಬ್ಸರ್ವ್ ಮಾಡಬೇಕು. ವೆನೆವರ್ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ದ ಇಯರ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಬೈ ಯೂಸಿಂಗ್ ದ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಆಸ್ ವೆಲ್ ಆಸ್ ದಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಹಾಗಾದ್ರೆ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನೋಡೋಣ. ಇಲ್ಲಿ ನೋಡ್ರಿ ಇದನ್ನು ನಾವು ಐಟಮ್ಸನ್ನು ತೊಗೊಂಡಿದ್ದೀವಿ, ಅದು ತೊಗೊಳ್ಕೊಡ್ದು. ಇವಾಗ ಏನು ತೊಗೊಳ್ಳೋದ? ಕ್ಯಾಪಿಟಲ್ ಫಂಡ್. ಫಸ್ಟ್ ಐಟಮ್ ಏನು ಬರ್ತದೆ? ಕ್ಯಾಪಿಟಲ್ ಫಂಡ್ ಬರ್ತದೆ. ಕ್ಯಾಪಿಟಲ್ ಫಂಡ್ ಎಷ್ಟದ? 23,800 ಅದ. ಈ 23,800 ನಾವೇನು ಆ್ಯಡ್ ಮಾಡಬೇಕಾ? ಸರ್ಪ್ಲಸ್ ಆ್ಯಡ್ ಮಾಡಬೇಕಾ? ಸರ್ಪ್ಲಸ್ ಎಷ್ಟು ಬಂದೈತಿ ನಮ್ದು? 7,200 ಬಂದದ. 23, 24, 30, 1,000 ರುಪೀಸ್ ಏನಾಯ್ತು ರೀ ಟೋಟಲ್ ಆಯಿತಾ. ಇದು ನೆಕ್ಸ್ಟ್ ಏನಪ್ಪ ಅಂತಂತಂದರೆ ಲ್ಯಾಬಿಲಿಟಿ ಸೈಡ್ ಕಂಪ್ಲೀಟ್ ಆಯಿತಾ. ಇನ್ನು ಅಸೆಟ್ ಸೈಡ್ ಬರೋಣ ರೀ. ಅಸೆಟ್ ಸೈಡ್ ಒಳಗೆ ಫಸ್ಟ್ ಕ್ಯಾಶ್ ಇದೆ. ಆಲ್ವೇಸ್ ಯು ಟೇಕ್ ದಿ ಕ್ಯಾಶ್ ಬ್ಯಾಲೆನ್ಸ್. ಕ್ಯಾಶ್ ಬ್ಯಾಲೆನ್ಸನ್ನು ಯಾವುದನ್ನು ತೊಗೋಬೇಕು ಅಂತಂತಂದರೆ ಈ ಕ್ಯಾಶ್ ಬ್ಯಾಲೆನ್ಸನ್ನು ನೀವೇನು ಮಾಡ್ತಕ್ಕದಲ್ರಿ ತೊಗೊಳ್ತಕ್ಕದ್ದಲ್ಲ. ಈ ಕ್ಯಾಶ್ ಬ್ಯಾಲೆನ್ಸ್ ಇಲ್ಲಿ ಪೋಸ್ಟಿಂಗ್ ಆಗಿರ್ತದೆ. ಇದೆಲ್ಲ ಕ್ಯಾಶ್ ಏನೋ ಇನ್ಫ್ಲೋ ಔಟ್ಫ್ಲೋ ಆದ ನಂತರ ಇಲ್ಲೇನು ನಮಗೆ ಕ್ಯಾಶ್ ಅದ ನೋಡಿರಿ, ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ದಿಸ್ ಅಮೌಂಟ್ ಈಸ್ ಕಾಲ್ಡ್ ಆ್ಯಸ್ ಅ ಕ್ಯಾಶ್ ಬ್ಯಾಲೆನ್ಸ್. ಸೊ ಕ್ಯಾಶ್ ಎಷ್ಟದ ರೀ ನಮ್ದು? 2,600 ಅದ. ನೆಕ್ಸ್ಟ್ ಏನದಪ್ಪ ಅಂತಂದರೆ ಬುಕ್ಸ್ ಅದ ನೋಡ್ರಿ. ಬುಕ್ಸ್, ಈ ಬುಕ್ಸ್ ಒಳಗೆ ಎರಡು ಟೈಪ್ಸ್ ಇದಾವೆ. ಒಂದು 14,001 ಇದೆ. ಇದಕ್ಕೆ ನಾವು ಆ್ಯಡ್ ದ ಒನ್ ಮೋರ್ ಬುಕ್ ಪರ್ಚೇಸ್ಡ್ ದಟ್ ಈಸ್ 10,000. ಆ್ಯಡ್ ಪರ್ಚೇಸ್ಡ್ 10,000 ಎಷ್ಟಾಯ್ತಾ? 24,000 ಆಯಿತಾ. ಇದಕ್ಕೆ ನಾವೇನು ಮಾಡಬೇಕಾ? ಡೆಪೋಸಿಷನ್ ಲೆಸ್ ಮಾಡಬೇಕು. ಡೆಪೋಸಿಷನ್ ಎಷ್ಟದಪ್ಪ ಅಂತಂದರೆ ಇವೆರಡು ಸೇರಿ 1,400 ಅಂದರೆ 500, 1,400 ಆ್ಯಂಡ್ 500 ದ 1,900 ರುಪೀಸ್ ನಾವೇನು ಮಾಡಬೇಕಾ? ಲೆಸ್ ಮಾಡಬೇಕು. ಅಥವಾ ಇಂಡಿವಿಜುವಲ್ ನೀವು ತೊಗೊಂಡು ಅವತ್ತದನ್ನು ಲೆಸ್ ಮಾಡಿದ್ರು ಕರೆಕ್ಟಾಗಿ 24 1 23 ಒಳಗೆ 9 ಹೋಯ್ತಪ್ಪ ಅಂತಂತಂದರೆ 22,100 ರುಪೀಸ್ ನಮಗೆ ಬರ್ತದೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಯಾವ ಸೆಟ್ ಅದ ನೋಡ್ರಿ. ಫರ್ನಿಚರ್ ಅದ. ಫರ್ನಿಚರ್ ತಗೊಳ್ಳೋರಿ. ಫರ್ನಿಚರ್ ಎಷ್ಟದ ರೀ? 8,000. ನೆಕ್ಸ್ಟ್ ಏನದ? ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅದು ಬಿಡ್ರಿ. ಇವಾಗ ನಾವೇನು ಮಾಡೋಣ? ಪೇಮೆಂಟ್ ಸೈಡ್ ಏನು ಬಂದಿರ್ತಲ್ಲ ನಮ್ದು ಕ್ಯಾಪಿಟಲ್ ಅಸೆಟ್ಸ್ ಪರ್ಚೇಸ್ ಮಾಡಿದ್ದು ಈ ಸೈಡ್ ಇರ್ತದೆ. ಇದ್ರೊಳಗೆ ನಾವು ತೊಗೊಳ್ಬೇಕಾ? ಅದ್ರೊಳಗೆ ಇವನ್ನ ಏನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ತೊಗೊಂಡಿರ್ತೀವಲ್ಲ ಅದು ಏನು ರೀ ಅದು ಬಿಟ್ಬಿಟ್ಟು ಉಳಿದ ಕ್ಯಾಪಿಟಲ್ ಐಟಮ್ಸ್ ಅಷ್ಟೇ ಇಲ್ಲಿ ಪೋಸ್ಟಿಂಗ್ ಆಗ್ತಾವೆ. ಸೊ ಇಷ್ಟರೊಳಗೆ ರೆಂಟ್ ಹೋಗ್ಯದ, ಪ್ರಿಂಟಿಂಗ್ ಹೋಗ್ಯದ, ಆಫೀಸ್ ಹೋಗ್ಯದ, ಬುಕ್ಸ್ ತೊಗೊಂಡಿದ್ದೀವಿ, ಇನ್ವೆಸ್ಟ್ಮೆಂಟ್ ಇದೆ ನೋಡಿರಿ. ಸೊ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಎಷ್ಟದ ರೀ? 2,000. ಇವಾಗ ಏನಾಯ್ತಾ? ಇದ್ದಿರ್ತಕ್ಕಂಥ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಮತ್ತು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಪೋಸ್ಟಿಂಗ್ ಆಯಿತಾ. ಇವಾಗ ದ ವಾಟ್ ಎವರ್ ದೇ ಆರ್ ಗಿವನ್ ದ ಐಟಮ್ಸ್ ಇನ್ ದ accounts or the any statement, they are effects or the influence only on the single account, but the whatever they are given the in the form of adjustment, they all adjustments are in the dual effects. ಇವೆಲ್ಲ ಒಂದೇ ಇಫೆಕ್ಟ್ಸ್ ಆಯ್ತಪ್ಪ ಅಂದರೆ ಇವೇನಾಗ್ತವ? ಡುವಲ್ ಇಫೆಕ್ಟ್ಸ್ ಆಗ್ತವ. ಅದ್ರೊಳಗೆ ಒಂದೇ ನೋಡ್ರಿ, ಔಟ್ಸ್ಟ್ಯಾಂಡಿಂಗ್ ರೆಂಟ್ 300 ಇದೆ. ದ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಈಸ್ rent is a expenses. Outstanding means due. From the point of organization, it is a liability. So it should be in a liability side. Outstanding rent 300. The next subscription receivable means the outstanding subscription. Subscription is a income. Receivable means it is an outstanding or due. So the any income due from the point of organization, it is an asset. So it should be in a asset side. Outstanding subscription, the amount, the outstanding subscription amount 400 rupees. Okay, the next one, subscription received. The subscription is a income. It is a received in advance from the point of organization. It is an liability. So it should be in a
liability side, outstanding ಅಲ್ಲ, subscription received in advance 800 rupees. Okay, the next entrance fees and the donation is to be capitalized. ಹಾಗಾದರೆ ಇಲ್ಲಿ ಎಂಟ್ರೆನ್ಸ್ ಫೀಸ ಮತ್ತು ಡೊನೇಷನ್ ಕ್ಯಾಪಿಟಲೈಸ್ ಮಾಡಂದಿದ್ದಾರೆ, ಅದನ್ನು ನಾವು ಇದ್ರೊಳಗನ ಆ್ಯಡ್ ಮಾಡಿದ್ರು ನಡೀತದೆ, ಇಲ್ಲಿ ಸಪ್ರೇಟಾಗಿ ಬರೆದ್ರು ನಡೀತದೆ. ಸೊ ಆ್ಯಡ್ ಎಂಟ್ರೆನ್ಸ್ ಆ್ಯಂಡ್ ಡೊನೇಷನ್. ಹಾಗಾದರೆ ಎರಡು ಸೇರಿ ನಾ ಬರಿತೇನೆ ರೀ. ಇಲ್ಲಿ ನೋಡಿರಿ, ಡೊನೇಷನ್ 4 ಇದೆ, 2 ತೊಗೊಂಡಿದ್ದೀವಿ, 2 ರಿಮೈನಿಂಗ್ ಇದೆ 2000 ಆ್ಯಂಡ್ ದ ಒನ್ ಮೋರ್ ದಟ್ ಈಸ್ ಇಲ್ಲಿ ನೋಡಿರಿ ಎಷ್ಟಿದಪ್ಪ ಅಂತಂದರೆ ಎಂಟ್ರೆನ್ಸ್ ಫೀಸ 2000 ಇದೆ, 1000 ಪ್ಲಸ್ 2000 3000 ರುಪೀಸ್ ನಾವು ಇಲ್ಲೇನು ಮಾಡಬೇಕಾ ಸಪ್ರೇಟಾಗಿ ತೋರಿಸ್ರಿ. ಇಲ್ಲಿ ಅಂದರೆ ಇನ್ನರ್ ಕಾಲಮ್ ಆ್ಯಡ್ ಮಾಡಿ ಔಟರ್ ಕಾಲಮ್ ಬರೆದ್ರು ಕರೆಕ್ಟಾ. ಬಟ್ ಒನ್ ಮೋರ್ ಐಟಮ್ ಇಲ್ಲಿ ಸ್ಕಿಪ್ ಆಗಿದೆ ನೋಡಿರಿ, ಸನ್ರಿ ರಿಸಿಪ್ಟ್ಸ್ ಡೇ 600 ಇಟ್ ಶುಡ್ ಬಿ ಇನ್ ಅ ಕ್ರೆಡಿಟ್ ಸೈಡ್ ಆಫ್ ದಿ income and expenditure account. So buy sundry receipt ಸಿಕ್ಕಿದೆ 600, ಇದು ಟೋಟಲ್ 15,600 ಅನ್ನ ಬರ್ತದೆ ರೀ. ನೆಕ್ಸ್ಟ್ ಟೋಟಲ್ ಮಾಡಿ 7,200, ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ಅದೊಂದು ಐಟಮ್ಸ್ ಏನಾಯ್ತು ಸ್ಕಿಪ್ ಆಗಿತ್ತು, ಸೊ ಅದು ರಿಕವರಿ ಮಾಡ್ಕೋರಿ. ನೆಕ್ಸ್ಟ್ ಇದು ನೋಡ್ರಿ, ಇವಾಗ ಡೆಪೋಸಿಷನನ್ನು ಲೆಸ್ ಮಾಡಿ, ಅಂದರೆ ಇಲ್ಲೊಂದು ಇಫೆಕ್ಟ್ಸ್ ಆಗ್ಯದ, ಇಲ್ಲೊಂದು ಇಫೆಕ್ಟ್ಸ್ ಆಗ್ಯದ. ಅದೇ ರೀತಿ ಡೊನೇಷನ್ ಆ್ಯಂಡ್ ಎಂಟ್ರೆನ್ಸ್ ಫೀಸ್, ಡೊನೇಷನ್ ಇಲ್ಲಿ ತೊಗೊಂಡಿದ್ದೀವಿ, ನೆಕ್ಸ್ಟ್ ಇಲ್ಲಿ ತೊಗೊಂಡಿದ್ದೀವಿ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇಲ್ಲಿಯೂ ಬಂದದ, ನೆಕ್ಸ್ಟ್ ಇಲ್ಲಿ ಇಫೆಕ್ಟ್ಸ್ ಆಗ್ಯದ ರೀ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸಬ್ಷನ್ ಇಲ್ಲೂ ಇಫೆಕ್ಟ್ಸ್ ಆಗ್ಯದ, ಇಲ್ಲೂ ಬಂದದ. ಹಾಗಾದರೆ ಎಲ್ಲ ಐಟಮ್ಸ್ ಅಡ್ಜಸ್ಟ್ಮೆಂಟ್ ಏನಾಯ್ತಾ, ಎರಡೂ ಕಡೆ ಇಫೆಕ್ಟ್ಸ್ ಆಗಿದಾವೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿ ಪ್ರಿಪ್ರೇಷನ್ ಆಫ್ income and expenditure account and balance sheet, and this question is asked in your last preparatory examination. So total 35,100. The balance sheet is to be tallied, otherwise your problem will wrong. ಹಾಗಾದರೆ ಇಲ್ಲೇನಾದ್ರಿ 35,100ಗೆ ಏನಾಯ್ತು ಈ ಪ್ರಾಬ್ಲಮ್ ಟ್ಯಾಲಿ ಆಯ್ತಾ. ಟ್ಯಾಲಿ ಆದ್ರೆ ಅಷ್ಟೇ ನಿಮ್ಮ ಪ್ರಾಬ್ಲಮ್ ಏನಾದಂಗೆ ಕರೆಕ್ಟ್ ಆದಂಗೆ, ಇಲ್ಲ ಅಂದರೆ ರಾಂಗ್ ಆದಂಗೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ preparation of income and expenditure account and balance sheet. Okay, yes students, I hope you have cleared. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ, ಕ್ವಶನ್ ನಂಬರ್ 27. ಹಾಗಾದರೆ ಈ ಪ್ರಾಬ್ಲಮ್ ಕೂಡ NPO ರಿಲೇಟೆಡ್ ಕ್ವಶನ್ ಅದ ರೀ. ಹಾಗಾದರೆ ನಾಳೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೂಡ ಏನಾಗ್ತದೆ, ಇದೇ ಚಾಪ್ಟರ್ ಒಳಗಿನ 2 ಕ್ವಶನ್ ಕೇಳ್ತಾರೆ. ಬಟ್ ಹಿಂದೆ ಇರ್ತಕ್ಕಂಥ ಕ್ವಶನ್ಗೆ ಈ ಕ್ವಶನ್ಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಅಂದರೆ, ಇನ್ನು ಲಾಸ್ಟ್ ಕ್ವಶನ್ ದೇ ಆರ್ ಗಿವನ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಆಸ್ ವೆಲ್ ಆಸ್ ದಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಬಟ್ this problem they are not given the opening balance, so we have to prepare the opening balance sheet, income and expenditure account and closing balance sheet. ಈ ಮೂರನ್ನು ಕೂಡ ನಾವೇನು ಮಾಡಬೇಕಾ, ನಾವೇ ಪ್ರಿಪೇರ್ ಮಾಡಬೇಕಾ. ಸೊ ಹಾಗಾದ್ರೆ ಪ್ರಾಬ್ಲಮ್ ನೋಡೋಣ. ಇಲ್ಲಿ ಪ್ರಾಬ್ಲಮ್ ಒಳಗೆ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಕೊಟ್ಟಿದ್ದಾರೆ ರೀ. ನೆಕ್ಸ್ಟ್ ಕೆಲವೊಂದಿಷ್ಟು ಅಡ್ಜಸ್ಟ್ಮೆಂಟನ್ನು ಕೊಟ್ಟಾರ. ಹಾಗಾದರೆ ಇಲ್ಲಿ ನಾವು ಏನನ್ನು ಯೂಸ್ ಮಾಡ್ಕೊಂಡು ಪ್ರಿಪೇರ್ ಮಾಡಬೇಕು ಅಂತಂತಂದರೆ, ಫಸ್ಟ್ ಇಲ್ಲಿ ನೋಡಿರಿ, ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಲಿಕ್ಕೆ ನಮ್ಗೆ ಏನೇನು ಐಟಮ್ಸನ್ನು ಕೊಟ್ಟಿದ್ದಾರೆ ಅಂತಂತಂದರೆ, 2 ಐಟಮ್ಸನ್ನು ಇಲ್ಲಿ ಏನು ಮಾಡಿದ್ದಾರೆ ನಮ್ಗೆ ಅವರ ಕೊಟ್ಟಿದ್ದಾರೆ. ಹಾಗಾದರೆ ಈ ಪ್ರಾಬ್ಲಮ್ ಒಳಗೆ ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಯಾವ ರೀತಿ ಪ್ರಿಪೇರ್ ಮಾಡೋದನ್ನು ನೋಡೋಣ. ಹಾಗಾದರೆ ಇಲ್ಲಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಸೇಮ್ ಆ್ಯಸ್ ಇಟ್ ಈಸ್ ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ವಲ್ಲ ಅದೇ ರೀತಿ, ಓನ್ಲಿ ರೆವಿನ್ಯೂ ಐಟಮ್ಸ್ ಆರ್ ಪೋಸ್ಟೆಡ್ ಟು ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ದ ರೆವಿನ್ಯೂ ಪೇಮೆಂಟ್ಸ್ is also posted to the expenditure side of income and expenditure account, and the receipts, in a receipt only we take the revenue receipts. After that we make some adjustments. So they are given 1/4/2020. The organization owned the furniture 24,000, books 10,000. ಹಾಗಾದರೆ ಇಲ್ಲಿ ನೋಡ್ರಿ ಡೇಟ್ ಏನು ಕೊಟ್ಟಿದ್ದಾರೆ, 1/4/2020 ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಅ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. ಇದು ಓಪನಿಂಗ್ ಬ್ಯಾಲೆನ್ಸಸ್ ಆಗಿದಾವೆ. ಹಾಗಾದರೆ ಈ ಬ್ಯಾಲೆನ್ಸಸ್ಸನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡೋಣ,
ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋಣ. ಆಮೇಲೆ ರಿಸಿಪ್ಟ್ಸ್ ಆ್ಯಂಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಸಾಲ್ವ್ ಮಾಡೋಣ. ಹಾಗಾದರೆ ಈ ಪ್ರಾಬ್ಲಮಲ್ಲಿ ಇವೆರಡು ಐಟಮ್ಸ್ ಯೂಸ್ ಆಗ್ತಾವೆ. ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಬಿಡಿಸೋ ಸಾಲ್ವ್ ಮಾಡೋದು ಮುಂದ್ರಿ. ನೆಕ್ಸ್ಟ್ ಈ ಕ್ಯಾಶ್ ಬ್ಯಾಲೆನ್ಸ್ ನಮಗೇನಾಗ್ತದೆ ಬೇಕಾಗ್ತದೆ. ಇವಿಷ್ಟಿತ್ತಪ್ಪ ಅಂದರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಕ್ಯಾಪಿಟಲ್ ಫಂಡ್. ಸೊ ಇಲ್ಲಿ ನಾನು ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಹಾಕ್ತೇನೆ ನೋಡಿರಿ. balance sheet as on 1/4/2020. so this is liability side and rupees, and assets rupees. ಹಾಗಾದ್ರೆ ಇಲ್ಲಿ ಫರ್ನಿಚರ್ ಮತ್ತು ಬುಕ್ಸ್ ಕೊಟ್ಟಿದ್ದಾರಲ್ಲ, ಇವೆರಡು ಐಟಮ್ಸ್ ಅಸೆಟ್ಸ್ ಇದಾವೆ. ಅಸೆಟ್ಸ್ ಆಯ್ತು ತಗೋರಿ. ಬುಕ್ಸ್ 10,000, ಫರ್ನಿಚರ್ 24,000. books 10,000, furniture 24,000. ನೆಕ್ಸ್ಟ್ ಕ್ಯಾಶ್ ಒಂದು ಬರ್ತದ್ರೆ. ಉಳಿದಿದ್ದು ಯಾವುದೂ ಐಟಮ್ ನಮಗೆ ಕೊಟ್ಟಿಲ್ಲ. ಕ್ಯಾಶ್ 39,100 ಕೊಟ್ಟಿದ್ದಾರೆ. ಸೊ ಟೋಟಲ್ ಮಾಡಿರಿ. ಇಲ್ಲಿ ನೋಡಿರಿ 24, ಸೊ 10 34 34 30 64 64 73,100 rupees ನಮಗೇನಾಗ್ತದೆ ಕ್ಯಾಪಿಟಲ್ ಫಂಡ್ ಸಿಗ್ತದೆ. ಇದಿಷ್ಟು ಟೋಟಲ್ ಮಾಡೋದು. ಟೋಟಲ್ ಮಾಡಿ ಇಲ್ಲಿ ಯಾವುದೇ ಲ್ಯಾಬಿಲಿಟಿ ಇಲ್ಲಿಲ್ಲ ಅಂತಂದರೆ ಇದು ನಮ್ದೇನು ರೀ ಕ್ಯಾಪಿಟಲ್ ಫಂಡ್. ಹಾಗಾದರೆ ಅವ್ರು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಡೋದೇ ಇದ್ದಾಗ ನಾವು ಇಲ್ಲಿ ಏನು ಮಾಡಿದ್ವಿ, ಇವಾಗ ಕ್ಯಾಪಿಟಲ್ ಫಂಡನ್ನು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಓಕೆ, ದಿಸ್ ಇಸ್ ಅ ಕ್ಯಾಪಿಟಲ್ ಫಂಡ್. ನೆಕ್ಸ್ಟ್ this amount is posted to the year ending balance sheet ಅನ್ನು ಸಾಲ್ವ್ ಮಾಡ್ತೀವಿ. ನಮಗೆ ಈ ಅಮೌಂಟ್ ಏನಾಗ್ತದೆ ಬೇಕಾಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಏನು ಮಾಡೋಣ ಪ್ರಿಪೇರ್ ಮಾಡೋಣ. ಹಾಗಾದರೆ ಇಲ್ಲಿ ಪ್ರಿಪೇರ್ ಮಾಡೋದು ಮುಂದೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ for the year ending. So this is expenditure side, rupees, incomes rupees. ಫಸ್ಟ್ ಎಕ್ಸ್ಪೆನ್ಸಸ್ಗಳನ್ನು ನಾವು ರೆಕಾರ್ಡ್ ಮಾಡೋಣ. ಎಕ್ಸ್ಪೆನ್ಸಸ್ಗಳು ನಮ್ಗೆ ಯಾವ ಸೈಡ್ ಸಿಗ್ತಾವೆ ರೀ, ಪೇಮೆಂಟ್ ಸೈಡ್ ಸಿಗ್ತಾವೆ. ಇದರೊಳಗಿನ ರೆವಿನ್ಯೂ ಪೇಮೆಂಟ್ಸನ್ನು ಮಾತ್ರ ಇಲ್ಲಿ ಏನು ಮಾಡಬೇಕಾ ಪೋಸ್ಟಿಂಗ್ ಮಾಡಬೇಕಾ. ಸೊ ಫಸ್ಟ್ ಏನದ ರೀ ಎಲೆಕ್ಟ್ರಿಸಿಟಿ ಅದ. ಇದ್ರ ರಿಲೇಟೆಡ್ ಏನೂ ಅಡ್ಜಸ್ಟ್ಮೆಂಟ್ ಇಲ್ಲ. ದೇರ್ ಇಸ್ ನೋ ಎನಿ ಅಡ್ಜಸ್ಟ್ಮೆಂಟ್ ಇನ್ ರಿಗಾರ್ಡಿಂಗ್ ದಿ ಎಲೆಕ್ಟ್ರಿಸಿಟಿ. ಸೊ ಯು ಟೇಕ್ ದಿ ಡೈರೆಕ್ಟ್ಲಿ ಎಷ್ಟಿದೆ ರೀ 6,000 ಇದೆ. 6,000 ಇಲ್ಲಿ ನೀವು ಒಂದ್ಸಲ ನೋಡ್ಕೊಂಬಿಡ್ರಿ. ಸಬ್ಸ್ಕ್ರಿಪ್ಷನ್ ಅಡ್ಜಸ್ಟ್ಮೆಂಟ್ ಇದೆ, ಸ್ಯಾಲ್ರಿ ಅಡ್ಜಸ್ಟ್ಮೆಂಟ್ ಇದೆ, ಉಳಿದಿದ್ದು ಯಾವುದೂ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ನಾವಿಲ್ಲಿ ಐಟಮ್ಸನ್ನು ತೊಗೊಳ್ಕೊಂಡು ಸ್ಯಾಲ್ರಿ ಒಂದು ಬಂದಾಗ ನೆನ್ಪಿಟ್ಕೊಂಡು ಅದಕ್ಕೆ ಆ್ಯಡ್ ಮಾಡಬೇಕಷ್ಟೆ. ಟು ಎಲೆಕ್ಟ್ರಿಸಿಟಿ ಆಯಿತಾ, ಟು ಸ್ಯಾಲರಿ ಇನ್ನರ್ ಕಾಲಮ್ ತೊಗೊಳ್ರಿ, ಯಾಕಂದರೆ ಔಟ್ಸ್ಟ್ಯಾಂಡಿಂಗ್ ಇದೆ 7,200. ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟದ ರೀ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇಲ್ಲಿ 1,200 ಇದೆ. ಇದು ಆ್ಯಡ್ ಮಾಡಿದ್ರಿ ಅಂದರೆ 8,400 rupees ಆಯಿತು. ನೆಕ್ಸ್ಟ್ ಏನಿದೆ ರೆಂಟ್, ಏನೂ ಇಲ್ಲ, ಜಸ್ಟ್ ರೆವಿನ್ಯೂ ಐಟಮ್ಸನ್ನು ಪೋಸ್ಟಿಂಗ್ ಮಾಡ್ಕೊತ ಹೋಗೋದಷ್ಟೆ. 13,000 ಟು ಪೋಸ್ಟೇಜ್ 600. ನೆಕ್ಸ್ಟ್ ಟು ಜನರಲ್ ಎಕ್ಸ್ಪೆನ್ಸಸ್. ಜನರಲ್ ಎಕ್ಸ್ಪೆನ್ಸಸ್ ಎಷ್ಟೈತ್ರಿ 6,400 ಇದೆ. ನೆಕ್ಸ್ಟ್ ಟು ನ್ಯೂಸ್ ಪೇಪರ್ ಎಷ್ಟಿದೆ 3,700. ನೆಕ್ಸ್ಟ್ ಫರ್ನಿಚರ್ ಇದೆ, ಬುಕ್ಸ್ ಇದೆ, ಅವೆರಡೂ ಬರಲ್ಲ ರೀ. ದ ಬೋತ್ ಐಟಮ್ಸ್ ಆರ್ ಟ್ರೀಟೆಡ್ ಆ್ಯಸ್ ಅ ಅಸೆಟ್ಸ್. ಸೊ ಯು ಶುಡ್ ನಾಟ್ ಬಿ ಟೇಕ್. ಹಾಗಾದರೆ ಇವನ್ನೆರಡು ತೊಗೋಬೇಡ್ರಿ. ನೆಕ್ಸ್ಟ್ FD ಇದೆ. FD ಅದು ಕೂಡ ಅಸೆಟ್ಸ್ ಆಗ್ತದೆ. ಅದ್ರದ್ದು ಇಂಟ್ರೆಸ್ಟನ್ನು ನಾವಿಲ್ಲಿ ತೊಗೋತೇವೆ ಆ್ಯಸ್ ಅ ಇನ್ಕಮ್ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಬ್ಯಾಲೆನ್ಸ್ ಇದೆ ಬಿಡ್ರಿ. ಇನ್ಕಮ್ ಸೈಡ್ ಬರ್ರಿ. ಇನ್ಕಮ್ ಸೈಡ್ ಒಳಗೆ ಫಸ್ಟ್
ಬ್ಯಾಲೆನ್ಸ್ ಇದೆ, ಬ್ಯಾಲೆನ್ಸ್ ತೊಳ್ಕೊಡ್ದು. ಇನ್ನು ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ 2 ಇಯರ್ಸ್ ಇದೆ, 2021 ಹಾಗಾದ್ರೆ ನಮ್ದು ಇಯರ್ ಎಂಡಿಂಗ್ ಏನಿದೆ 21 ಇದೆ. ಸೊ ಹಾಗಾದ್ರೆ 21 ನಾವೇನು ನೋಡ್ಬೇಕಾ, ಸಬ್ಸ್ಕ್ರಿಪ್ಷನ್ನ ತೊಗೋಬೇಕಾ. ಬಾಯ್ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ, ಸಬ್ಸ್ಕ್ರಿಪ್ಷನ್ 55,400 ಇದೆ. ಇದಕ್ಕೆ ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇಲ್ಲಿದೆ ನೋಡಿರಿ 3,000 ಆ್ಯಡ್ ಮಾಡಿರಿ. ಇಯರ್ ಎಂಡಿಂಗ್ ಇದೆ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇದೆ 3,000. ಸೊ ಆ್ಯಡ್ ಮಾಡಿದ್ರೆ 58,400 ಆಯಿತಾ. ನೆಕ್ಸ್ಟ್ ಇದಕ್ಕೆ ಲೆಸ್ ಸಬ್ಸ್ಕ್ರಿಪ್ಷನ್ ರಿಸೀವ್ನ ಅಡ್ವಾನ್ಸ್ ಕೊಟ್ಟಿಲ್ಲ. ಸೊ ಏನಿಲ್ಲ ರೀ, ಇದನ್ನೇ ಏನು ಮಾಡಬೇಕಾ, 58,400 ತೊಗೊಂಬಿಡ್ರಿ. ಇದೇನಾಯ್ತು, ಔಟ್ರ್ ಕಾಲಮ್ ಹೋಯ್ತು. ಒಂದು ವೇಳೆ ಏನಾರು ಅಡ್ವಾನ್ಸ್ ಕೊಟ್ಟರೆ ಅಂದ್ರೆ ಅದನ್ನು ನಾವು ಲೆಸ್ ಮಾಡ್ತಿದ್ವಿ, ಕೊಟ್ಟಿಲ್ಲ ಅಂದರೆ ಬಿಟ್ಟುಬಿಡ್ರಿ. ನೆಕ್ಸ್ಟ್ ಒನ್ ಏನು ಅಂತಂತಂದರೆ ಇಲ್ಲಿ ನೋಡಿರಿ, ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಇದೆ. ಹಾಗಾದ್ರೆ ಅದು ಕೂಡ ಏನು ನಮ್ದು ರೆವಿನ್ಯೂ ಆಗ್ತದೆ. ಬಾಯ್ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಎಷ್ಟಿದೆ ಐಟಮ್ ಅದ 1,600 ಇದೆ. ನೆಕ್ಸ್ಟ್ ಗೌರ್ಮೆಂಟ್ ಗ್ರ್ಯಾಂಟ್, ಇಟ್ ಈಸ್ ಆಲ್ಸೋ ಅ ರೆವಿನ್ಯೂ ರಿಸಿಪ್ಟ್ಸ್. ಗೌರ್ಮೆಂಟ್ ಗ್ರ್ಯಾಂಟ್ ಎಷ್ಟದ 24,000 ಇದೆ, ಅದನ್ನು ತಗೊಳ್ರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಸೇಲ್ ಆಫ್ ಓಲ್ಡ್ ಫರ್ನಿಚರ್ ಇದೆ. ಹಾಗಾದ್ರೆ ದ ಬುಕ್ ವ್ಯಾಲ್ಯೂ ಆಫ್ ದ್ಯಾಟ್ ಫರ್ನಿಚರ್ ಈಸ್ 10,000 ಬಟ್ ಇಟ್ಸ್ ಸೇಲ್ಡ್ ಎಟ್ 7,400. ಹಾಗಾದ್ರೆ ಇದು 10,000 ವ್ಯಾಲ್ಯೂ ಅದ ರೀ, 7,400 ಅದನ್ನು ಸೇಲ್ ಮಾಡ್ಯಾರ. ಹಾಗಾದ್ರೆ ಇಸ್ ಇಟ್ ಲಾಸ್ ಆರ್ ಪ್ರಾಫಿಟ್? ಇಟ್ ಈಸ್ ಅ ಲಾಸ್. ಸೊ ಪ್ರಾಫಿಟ್ ಬಂದಿತ್ತು ಅಂತಂದರೆ ಅದನ್ನು ನಾವು ಇನ್ಕಮ್ ಸೈಡ್ ತೊಗೋತಿದ್ವಿ. ಇವಾಗ ಅದು ಲಾಸ್ ಆಗಿದ್ದರಿಂದ ಅದನ್ನು ನಾವು ಯಾವ ಸೈಡ್ ತೊಗೋಬೇಕಾ, ಎಕ್ಸ್ಪೆಂಡಿಚರ್ ಸೈಡ್ ತೊಗೋಬೇಕು. ಟು ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್. ಎಷ್ಟು ಲಾಸ್ ಆಗ್ಯದಪ್ಪ ಅಂತಂದರೆ ದ ಬುಕ್ ವ್ಯಾಲ್ಯೂ ಅದ್ರದ್ದು 10,000 ಅದ ರೀ, ಮೈನಸ್ 7,400 ಏನಾಗಿದೆ, ಸೇಲ್ ಆಗಿದೆ. ಹಾಗಾದರೆ 10 ಒಳಗೆ 2,600 ಏನಾಯ್ತು ರೀ, ಅದ್ರದ್ದು ಲಾಸ್ ಆಯ್ತು. 2,600 ಈಸ್ ಅ ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್ ಆಯಿತಾ. ಇದು ಡೆಬಿಟ್ ಸೈಡ್ ಬಂತ. ಇಫ್ ಒಂದು ವೇಳೆ ಪ್ರಾಫಿಟ್ ಆಗಿತ್ತು ಅಂದರೆ ಅದನ್ನು ನಾವು ಕ್ರೆಡಿಟ್ ಸೈಡ್ ತೊಗೋತಿದ್ವಿ. ಹಿಯರ್ ದ ಒನ್ ಫರ್ನಿಚರ್ ಈಸ್ ಸೋಲ್ಡ್ ಔಟ್, ದ ವ್ಯಾಲ್ಯೂ ಆರ್ ದ ಬುಕ್ ವ್ಯಾಲ್ಯೂ ಆಫ್ ದ್ಯಾಟ್ ಅಸೆಟ್ ಈಸ್ ಅ 10,000 ಬಟ್ ದ್ಯಾಟ್ furniture is sold at the 7,400, means it is a less than book value. So from the point of organization it is a loss, so it should be disclosed in the expenditure side of the income and expenditure account. ಇದನ್ನು ನಾವು ಲಾಸ್ ಅಂತ ತೋರಿಸ್ಬೇಕಾ. ಇನ್ನು ನೆಕ್ಸ್ಟ್ ಒನ್ ಏನು ಅಂತಂದರೆ ಇಂಟ್ರೆಸ್ಟ್ ರಿಸೀವ್ಡ್ ಆನ್ FD, ಇದು ಇನ್ಕಮ್ ಅದ ರೀ. ಬಾಯ್ ಇಂಟ್ರೆಸ್ಟ್ ಆನ್ FD ಎಷ್ಟು ಕೊಟ್ಟಿದ್ದಾರೆ ಅಂತಂತಂದರೆ ಇಲ್ಲಿ 1,800 ಕೊಟ್ಟಿದ್ದಾರೆ ರೀ. ಇದನ್ನು ಹಾಗೆ ಇಡ್ರಿ, ಸ್ವಲ್ಪ ಇಲ್ಲಿ ಥಿಂಕ್ ಮಾಡಿ ನೀವು ವರ್ಕಿಂಗ್ ನೋಟ್ ಮಾಡಬೇಕಾಗ್ತದೆ ಅಥವಾ ಅಮೌಂಟನ್ನು ಇಡಬೇಕಾಗ್ತದೆ. ಯಾಕಂತಂದರೆ ಇಲ್ಲಿ FD ವ್ಯಾಲ್ಯೂ ನೋಡಿರಿ, FD ವ್ಯಾಲ್ಯೂ ಎಷ್ಟದಪ್ಪ ಅಂತಂತಂದರೆ 36,000 ರೂಪೀಸ್ ಇದೆ, ಹೌದಾ. ಇಲ್ಲಿ ಪ್ರಾಬ್ಲಮ್ ನೋಡಿರಿ, ಇಂಟ್ರೆಸ್ಟ್ ಆನ್ FD. ಇನ್ನು ಇಂಟ್ರೆಸ್ಟ್ ಆನ್ FD ದೇ ಆರ್ ಗಿವನ್ ದ ಡೇಟ್ and the amount and the percentage. Here the FD on 30/6/2020 we have to calculate the interest on 30/6/2020 to 31/3/2021. Here the date 30/6/2020 to 31/3/2021. The difference months, that is a 9 months. So we have to calculate the interest up to the 9 months, means the 36,000 into 10/100 into 9/12. The amount is 2,700. ಹಾಗಾದರೆ ಇಲ್ಲಿ ನೋಡಿರಿ, ನಾವು FD ದ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋದು ಮುಂದೆ ಸ್ವಲ್ಪ ಲಕ್ಷ ಕೊಡಬೇಕಾ. ಯಾಕಂದರೆ ಇಲ್ಲಿ ಓನ್ಲಿ ಅವ್ರು 1,800 ಅಷ್ಟೇ ಕೊಟ್ಟಿದ್ದಾರೆ. ಬಟ್ ಅಲ್ಲಿ 9 ಮಂತ್ಸ್
ಆಮೇಲೆ 10% ನಾವು ಚಾರ್ಜ್ ಮಾಡಿದ್ರೆ 2700 ಬರ್ತದೆ. ಹಾಗಾದ್ರೆ ನಮ್ಗೆ ಟೋಟಲ್ ಅವ್ರು 2700 ಕೊಡಬೇಕಾಗಿತ್ತು, ಓನ್ಲಿ 1800 ಕೊಟ್ಟಾರ ಅಂತಂದ್ರೆ ಇಲ್ಲಿ ಏನಾಗಿದೆ ರೀ, ಡ್ಯೂ ಕೊಡೋದಿದೆ, ಅಂದರೆ ಇಂಟ್ರೆಸ್ಟ್ ಏನಾಗಿದೆ ಡ್ಯೂ ಅದ. ಹಾಗಾದರೆ ನಾವಿಲ್ಲಿ ತೊಗೊಳ್ ಮುಂದೆ ಯಾವ ರೀತಿ ತೊಗೊಳ್ಬೇಕು ಅಂದರೆ ಡ್ಯೂ 900. ಸೊ ಔಟರ್ ಕಾಲಮ್ 2700 ಯಾವ ರೀತಿ ಬಂತು ಅಂತ ನಿಮಗೆ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ಇಲ್ಲಿ 36,000 ಮ್ಯಾಗ 10% ಇಂಟು 9 ಮಂತ್ಸ್ ಮಾಡಿದ್ರೆ 2700 ಬರ್ತದೆ. 1800 ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಹಾಗಾದರೆ ನಮ್ಗೆ ಇನ್ನೂ ಎಷ್ಟು ಕೊಡ್ಬೇಕ್ರಿ ಅವ್ರ 900 ಕೊಡ್ಬೇಕು. ಹಾಗಾದರೆ ಇದಕ್ಕೆ ಏನಂತ ಕೇಳ್ತೀವಿ ನಾವು, ಡ್ಯೂ ಇಂಟ್ರೆಸ್ಟ್ ಅಥವಾ ಇಂಟ್ರೆಸ್ಟ್ ಡ್ಯೂ 900, 2700 ಔಟರ್ ಕಾಲಮ್ ಆಯಿತು. ಇವಾಗ the total of the income side, that is 86,700. 86,700. Here also 86,700. After deducting all the expenses, the difference amount, that is 46,000. This amount is called as a to surplus. ಹಾಗಾದ್ರೆ ಸರ್ಪ್ಲಸ್ ಎಷ್ಟು ಬಂತು ಇಲ್ಲಿ 46,000 ಬಂತು. ನಾವೇನು ಮಾಡಿದ್ವಿ, ರಿಸಿಪ್ಟ್ಸ್ ಒಳಗಿಂದ ರೆವೆನ್ಯೂ ಪೇಮೆಂಟ್ಸನ್ನು ಏನ್ರಿ ಎಕ್ಸ್ಪೆಂಡಿಚರ್ ಸೈಡ್ ತೊಗೊಂಡ್ವಿ, ರೆವೆನ್ಯೂ ರಿಸಿಪ್ಟ್ಸನ್ನು ಇನ್ಕಮ್ ಸೈಡ್ ತೊಗೊಂಡ್ವಿ. ಓಕೆ, ಹಾಗಾದರೆ ಇನ್ನು ನಾವು ನೆಕ್ಸ್ಟ್ ಏನು ಮಾಡೋಣ, ಇಯರ್ ಎಂಡ್ ಬ್ಯಾಲೆನ್ಸ್ ಶೀಟ್ ಹಾಕೋಣ. ಈ ಪ್ರಾಬ್ಲಮ್ ಏನು ಭಾಳ ಸಿಂಪಲ್ ಇದೆ, ಬಟ್ ಒಂದು ಟ್ವಿಸ್ಟ್ ಏನು ಮಾಡಿ ಕೇಳ್ಯಾರ ಅವರು, ನಿಮ್ಗೆ ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಕೊಡಲ್ದೆ ಕೇಳಿದಾರೆ. ಸೊ ಇನ್ನು ಇದರೊಳಗೆ ಮತ್ತೊಂದು ಟ್ವಿಸ್ಟ್ ಏನು ಮಾಡ್ಯಾರ, ಇಂಟ್ರೆಸ್ಟ್ ಒಂದು ಟ್ವಿಸ್ಟ್ ಬಿಟ್ಟರೆ ಉಳಿದೆಲ್ಲ ಪ್ರಾಬ್ಲಮ್ಸ್ ಮತ್ತು ಐಟಮ್ಸ್ ಏನಾಗಿದಾವೆ ಸಿಂಪಲ್ಲಾಗಿ ಇದಾವೆ. ಹಾಗಾದರೆ ಈಗ ಇಯರ್ ಎಂಡ್ ಬ್ಯಾಲೆನ್ಸ್ ಶೀಟ್ ಹಾಕೋಣ. ಬ್ಯಾಲೆನ್ಸ್ ಶೀಟ್ ಫಾರ್ ದಿ ಇಯರ್ ಎಂಡಿಂಗ್ 31/3/2021. ದಿಸ್ ಇಸ್ liability side rupees, assets rupees. ಹಾಗಾದ್ರೆ liability side ನಾವೇನು ಮಾಡೋಣ, ಎಂಟ್ರಿ ಮಾಡೋಣ. ಹಾಗಾದ್ರೆ liability side ಫಸ್ಟ್ ಐಟಮ್ ಯಾವ್ದು ಬರ್ತದೆ ರೀ, ದ ಫಸ್ಟ್ ಐಟಮ್ ದಟ್ ಈಸ್ ಕ್ಯಾಪಿಟಲ್ ಫಂಡ್. ಇನ್ ಕ್ಯಾಪಿಟಲ್ ಫಂಡ್ ಯು ಆ್ಯಡ್ ಸರ್ಪ್ಲಸ್. ದ ವ್ಯಾಲ್ಯೂ ಆಫ್ ಕ್ಯಾಪಿಟಲ್ ಫಂಡ್ ಯು ಹ್ಯಾವ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್, ದಟ್ is 73,100 and here the 46,000, the total 1,10,000, 1,19,100. okay, then next you go to the asset side ಬರೋಣ. ಫಸ್ಟ್ ನಾವೇನು ತೊಗೊಳ್ಳೋಣ ಅಂತಂದರೆ ಕ್ಯಾಶ್ ತೊಗೊಳ್ಳೋಣ. ಇಲ್ಲಿ ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಏನು ಹಾಕಿದಲ್ಲ ಇದೇ ಐಟಮ್ಸನ್ನು ಯೂಸ್ ಮಾಡ್ಕೊಂಡಿದ್ದು ಹಾಕೋಣ. ಫಸ್ಟ್ ಕ್ಯಾಶ್, ಇದೇ ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಹಾಕೋದು ಮುಂದೆ ಈ ಕ್ಯಾಶ್ ಬ್ಯಾಲೆನ್ಸ್ ತೊಗೊಂಡಿದ್ವಿ. ಈಗ ಇಯರ್ ಎಂಡ್ ಬ್ಯಾಲೆನ್ಸ್ ಶೀಟ್ ಹಾಕೋದು ಮುಂದೆ ನಮ್ಮ ಕ್ಯಾಶ್ ಬ್ಯಾಲೆನ್ಸ್ ಯಾವುದ್ರಿ ಇದಾಗುತ್ತೆ. ಹಾಗಾದರೆ ದ ಕ್ಯಾಶ್ ಬ್ಯಾಲೆನ್ಸ್ 22,400 ಆ್ಯಂಡ್ ದ ಫರ್ನಿಚರ್. ಹಾಗಾದರೆ ದ ವ್ಯಾಲ್ಯೂ ಆಫ್ ಫರ್ನಿಚರ್ ಎಷ್ಟದ 24 ಇದೆ ರೀ. ಇದ್ರೊಳಗೆ ಏನಾಗ್ತದೆ, ಲೆಸ್ ಒಂದೇನಾಗಿದೆ ಸೋಲ್ಡ್ ಔಟ್ ಆಗಿದೆ. ಎಷ್ಟಿದೆ 10,000. ಸೊ ದ ಇನ್ ಓಲ್ಡ್ ಫರ್ನಿಚರ್ 24,000 ಆ್ಯಂಡ್ ದ 10,000 ಫರ್ನಿಚರ್ ಈಸ್ ಸೋಲ್ಡೆಡ್. ಸೊ ರಿಮೈನಿಂಗ್ 14,000. ಓಕೆ, ಇನ್ನು ನೆಕ್ಸ್ಟ್ ಏನು ಬರ್ತದಪ್ಪ ಅಂತಂತಂದರೆ ಬುಕ್ಸ್ ತೊಗೊಳ್ರಿ. ಬುಕ್ಸ್ ಮ್ಯಾಗ ಏನದ, ಡೆಪೋಸಿಷನ್ ಅದ. ಹಾಗಾದರೆ ದ ಬುಕ್ಸ್ ವ್ಯಾಲ್ಯೂ 10,000 ಅದ. ಇಲ್ಲಿ ಬುಕ್ಸ್ ಮ್ಯಾಗ ಡೆಪೋಸಿಷನ್ ಇಲ್ಲ, ಸೊ ಜಸ್ಟ್ ಬುಕ್ಸ್ ವ್ಯಾಲ್ಯೂ ಅಷ್ಟೇ ಇದೆ, ಅದನ್ನಷ್ಟೇ ತೊಗೊಳ್ರಿ. ಡೆಪೋಸಿಷನ್ ಇದ್ದರೆ ಲೆಸ್ ಮಾಡಿ ತೊಗೊಳ್ಳೋದು, ಇಲ್ಲಿಲ್ಲ ಅಂದರೆ ಡೈರೆಕ್ಟಾಗಿ ತೊಗೊಂಡ್ಬಿಡೋದು. ಇವಾಗ ನಾವು ಓಪನಿಂಗ್ದ ಐಟಮ್ಸನ್ನು ತೊಗೊಂಡ್ವಿ. ನೆಕ್ಸ್ಟ್ ಪೇಮೆಂಟ್ ಸೈಡ್ ಬರ್ರಿ. ಪೇಮೆಂಟ್ ಸೈಡ್ ಒಳಗೆ ಏನು ಕ್ಯಾಪಿಟಲ್ ಇನ್ ನೇಚರ್ ಇರ್ತಲ್ಲ ಆ ಐಟಮ್ಸ್ ಇಲ್ಲಿ ಏನಾಗ್ತಾವೆ ಬರ್ತಾವೆ. ಇಲ್ಲಿ ನೋಡಿರಿ ಫರ್ನಿಚರ್ ಮತ್ತೊಂದಿದೆ, ಎಷ್ಟಿದೆ ದ 21,000, ಅಥವಾ ಇಲ್ಲೇ ನೀವು ಆ್ಯಡ್ ಮಾಡಿದ್ರು ನಡೀತಿತ್ತು. ನಾ ಇಲ್ಲಿ ಬರೀತೇನೆ ನೋಡಿರಿ, ನ್ಯೂ ಫರ್ನಿಚರ್ ಎಷ್ಟಿದೆ 21,000. ನೆಕ್ಸ್ಟ್ ಏನಿದೆ ರೀ ಬುಕ್ಸ್, ದ ನ್ಯೂ ಬುಕ್ಸ್ ಅನ್ಬೋದು. ದ ನ್ಯೂ ಬುಕ್ಸ್ ಎಷ್ಟದ 14,000. ಹೌದಾ. ನೆಕ್ಸ್ಟ್ ಎಫ್ ಡಿ ತೊಗೊಳ್ರಿ. ಎಫ್ ಡಿಗೆ ಇಂಟ್ರೆಸ್ಟ್ ಡ್ಯೂ ಏನಿದೆಲ್ಲ ಅದನ್ನು ನಾವು ಆ್ಯಡ್ ಮಾಡಬೇಕಾ. ಸೊ ಯು ಟೇಕ್ ದಿ ಎಫ್ ಡಿ ಆ್ಯಸ್ ಅ 36,000 ಆ್ಯಡ್ interest due, that is 900. so
36,900 ಬಂತ್ರಿ ಇದು. ಇನ್ನು ನೆಕ್ಸ್ಟ್ ಏನು ಬರ್ತದಪ್ಪ ಅಂತಂತಂದರೆ ಇವಾಗ ಐಟಮ್ಸ್ ಏನಾಯ್ತು ರೀ, ದ liabilities items is over and the assets items is also over. Next move towards the adjustment ಅನ್ನು ನೋಡೋಣ. ಡುವಲ್ ಇಫೆಕ್ಟ್ಸ್ ಆಗ್ತಾವಂತ ನಾನು ನಿಮಗೆ ಹೇಳಿದ್ದೆ ರೀ. ದ ಫಸ್ಟ್ ಅಡ್ಜಸ್ಟ್ಮೆಂಟ್ ಸಬ್ಸ್ಕ್ರಿಪ್ಷನ್ ಡ್ಯೂ 3,000 ಇದೆ, ಹೌದಾ? ಹಾಗಾದರೆ ಸಬ್ಸ್ಕ್ರಿಪ್ಷನ್ ಈಸ್ ಅ ಇನ್ಕಮ್, ಡ್ಯೂ ಮೀನ್ಸ್ ಇಟ್ ಈಸ್ ಅ ಔಟ್ಸ್ಟ್ಯಾಂಡಿಂಗ್ ಫ್ರಮ್ ದ ಪಾಯಿಂಟ್ ಆಫ್ ಆರ್ಗನೈಜೇಷನ್, ಇಟ್ ಈಸ್ ಅನ್ ಅಸೆಟ್. ಹಾಗಾದ್ರೆ ಅಸೆಟ್ ಸೈಡ್ ನಾವು ಇದನ್ನೇನು ಮಾಡಬೇಕಾ, ತೋರಿಸ್ಬೇಕಾಗ್ತದೆ ರೀ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 3,000 ಬರುತ್ತೆ. ನೆಕ್ಸ್ಟ್ ಏನದ ರೀ, ಸ್ಯಾಲ್ರಿ ಇದೆ 1,200. ಸ್ಯಾಲ್ರಿ ಇಸ್ ಎ ಎಕ್ಸ್ಪೆನ್ಸಸ್. ಔಟ್ಸ್ಟ್ಯಾಂಡಿಂಗ್ ಮೀನ್ಸ್ ಇಟ್ ಈಸ್ ಅ when the expenses is due from the point of organization, it is a liability. Outstanding salary 1,200. ಆಮೇಲೆ ಇವೇನದಾವ ರೀ, ಓಪನಿಂಗ್ ಬ್ಯಾಲೆನ್ಸಸ್ ಅದಾವ, ಏನು ಇದನ್ನ ರಿಲೇಟೆಡ್ ಇಲ್ಲ. ಇವಾಗ ನಮ್ದು ಬ್ಯಾಲೆನ್ಸ್ ಶೀಟ್ ಏನಾಗ್ತದೆ, ಟ್ಯಾಲಿ ಆಗ್ತದೆ. ಎಷ್ಟು ಕಪ್ ಟ್ಯಾಲಿ ಆಗ್ತದೆ ಅಂತಂತಂದರೆ 1,21,300. 1,21,300. ಹಾಗಾದರೆ ಈ ಕ್ವಶನನ್ನು ಕೂಡ ನಿಮ್ಮ ಲಾಸ್ಟ್ ಏನ್ರಿ 2021ನಲ್ಲಿ ಪ್ರಿಪರೇಟರಿ ಕ್ವಶನ್ ಪೇಪರ್ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಆಗಿದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ NPO ಪ್ರಾಬ್ಲಮ್. ಹಾಗಾದರೆ ಈ ಪ್ರಾಬ್ಲಮ್ನಲ್ಲಿ ನಾವೇನು ಮಾಡಿದ್ವಿ, ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಡೋದಲ್ಲೇ ಇದ್ದಾಗ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಥವಾ ಅಸೆಟ್ಸನ್ನು ಯೂಸ್ ಮಾಡ್ಕೊಂಡ ಓಪನಿಂಗ್ ಬ್ಯಾಲೆನ್ಸನ್ನು ಅಥವಾ ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿದ್ವಿ. ಬುಕ್ಸ್, ಫರ್ನಿಚರ್, ಕ್ಯಾಶನ್ನು ತೊಗೊಂಡ್ಬಿಟ್ಟು ಕ್ಯಾಪಿಟಲ್ ಫಂಡನ್ನು ಫೈಂಡ್ ಔಟ್ ಮಾಡಿದ್ವಿ. ನಂತರ ನಾವೇನು ಮಾಡಿದ್ವಿ, ದ ರಿಸಿಪ್ಟ್ಸ್ ಒಳಗಿಂದ ರೆವಿನ್ಯೂ ರಿಸಿಪ್ಟ್ಸನ್ನು ಏನು ಮಾಡಿದ್ವಿ, ಇನ್ಕಮ್ ಸೈಡ್ ಪೋಸ್ಟಿಂಗ್ ಮಾಡಿದ್ವಿ. ರೆವಿನ್ಯೂ ಪೇಮೆಂಟ್ಸ್ಗಳನ್ನು ಏನು ರೀ, ಎಕ್ಸ್ಪೆಂಡಿಚರ್ ಸೈಡ್ ಪೋಸ್ಟಿಂಗ್ ಮಾಡಿದ್ವಿ. ಮಾಡಿದ ನಂತರ ನಾವಿಲ್ಲಿ ಇಂಟ್ರೆಸ್ಟ್ ಏನು ರೀ, FD ಇಂಟ್ರೆಸ್ಟ್ ಒಂದು ಟ್ವಿಸ್ಟ್ ಆಗ್ಯದ, ಉಳಿದು ಎಲ್ಲ ಡೈರೆಕ್ಟ್ ಐಟಮ್ಸ್ ಇದಾವೆ. ಆ FD ಇದು ನಾವೇನು ಮಾಡಿದ್ವಿ, ಇಲ್ಲಿ ಓನ್ಲಿ ಅವ್ರು 6 ಮಂತ್ದ ಇಂಟ್ರೆಸ್ಟ್ ಅಷ್ಟೇ ಪೇ ಮಾಡಿದ್ರು. ಓನ್ಲಿ ಅದು ಎಂಟೈರ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ, 9 ಮಂತ್ಸ್ ಆಗ್ತದೆ. 2,700 ಆಗುತ್ತೆ. ಸೊ 900 ಡ್ಯೂ ಮಾಡಿ 2,700 ಇಂಟ್ರೆಸ್ಟನ್ನು ತೊಗೊಂಡ್ವಿ. ಹಾಗಾದರೆ ಈ ಪ್ರಾಬ್ಲಮ್ ನಾವೇನು ಮಾಡಿದ್ವಿ ಅಂದರೆ, ಹಿಯರ್ ದ ಫಸ್ಟ್ ದ ರೆವೆನ್ಯೂ ರಿಸಿಪ್ಟ್ಸ್ ಆರ್ ಪೋಸ್ಟೆಡ್ ಟು ದ ಇನ್ಕಮ್ ಸೈಡ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ and the revenue payments are disclosed in the expenditure side of the income and expenditure account, and we have to find out the interest on FD at the 9 months, not for the 6 months. Only they are given for the 6 months, but we should add the another 3 months, that is a 900, and that 900 should be added in the asset side when you are taking the FD amount. Okay, and the capital fund we have to calculate by preparing the opening balance sheet, and the surplus is got in the income and expenditure account. The outstanding salary they are given in the adjustment. It should be a two effects or the dual effects. One in the income and expenditure account, in the expenditure side you added that one, and the outstanding salary from the point of organization is a liability, because the salary is a expenses, it is a due. From the point of organization it is a liability. The next in the asset side, this is a cash balance they are given in the balance carried on. The furniture, this is a old furniture, the one furniture is sold out at the 10,000 and the balance is 14,000. The books, it is a opening balance. The new furniture is purchased by an organization 21,000 and the new books value 14,000 and the FD amount 36,000. You add the interest due 900, the outer column 36,900, and here the 3,000 is the outstanding subscription. The total of both the sides 1,21,300. Okay dear students, this is all about the today problem, that is a NPO problem. This question is asked in your 2021 preparatory examination. So today we solved 2 problems on the NPO chapter, that is a not for profit organization, and these questions asked in section D. ಸೆಕ್ಷನ್ ಡಿ ಒಳಗೆ ಇದೇ ಥರನಾಗಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ಏನಾಗ್ತದೆ ರೀ, ಕ್ವಶನ್ಸ್ ಬರ್ತಾವೆ. ಹಾಗಾದರೆ ಒಂದ್ಸಲ ಚೆನ್ನಾಗಿ ನೋಡ್ಕೊಂಬಿಡ್ರಿ.
Okay, dear students, I hope you have a clear idea about the today concepts, that is the problem of the NPO. These are the very simple and the easy problems. Okay, I hope you have a clear idea about the today problem. We see the next questions in the next class. Thank you.